ಸರ್ ಆ್ಯಸ್ ಎ ನಾನೊಬ್ಬ ಆ್ಯಂಕರ್ ಆಗಿ ನಮ್ಮ ರಿಪೋರ್ಟರ್ಸ್ ಕೇಳೋದಕ್ಕೂ ನಾವು ಕೇಳೋದಕ್ಕೂ ತುಂಬ ಅಂತ ಅವರು ತುಂಬ ಡೆಪ್ತಾಗಿ ಕೇಳ್ತಾರೆ, ಅಂದರೆ ಮೂವಿ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ್ಯಸ್ ಎ ನಾವು ಸ್ಟುಡಿಯೋದಲ್ಲಿ ಕುಂತ್ಕೊಂಡಾಗ ಒಂದು ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋದು ನಾವು ರೀತಿಯೇ ಬೇರೆ. ಸುಮಾರು ದಿನವಿಡೀ ಸಾಕಷ್ಟು ಕಂಟೆಂಟ್ಗಳನ್ನು ಹೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ನಾವು ಮ್ಯಾಕ್ಸ್ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಮ್ಯಾಕ್ಸ್ ಮೂವಿನ ನಾನು ನೋಡಬೇಕು ಒಂದು ಪ್ರಶ್ನೆ ಆದರೆ, ಮತ್ತೊಂದು ತಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾತನಾಡ್ತಾ ಇದ್ದಾರೆ ಸೆಟ್ಟಲ್ಲಿ ಅಕಸ್ಮಾತ್ ಏನಾದರೂ ನಾನು ವಿಡಿಯೋ ಮಾಡಿದಾಗ ಕೆಲವೊಂದಿಷ್ಟು ಸ್ಮಾಲ್ ಕ್ಲಿಪ್ಸ್ಗಳನ್ನು ತಂದು ನಮ್ಮ ತಾಯಿಗೆ ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಕನ್ನಡದಲ್ಲಿ ಒಂದು ಸುಮಧುರವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ಧ್ಯೇಯ ವಾಕ್ಯ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿಯವರಿಗೆ ನೀವು ಕ್ಲಿಪ್ಸನ್ನು ತೋರಿಸಿದಾಗ ನೀವಂತೂ ಚಕ್ಕೆ ಗೊತ್ತು, ಆದರೆ ತಾಯಿಗೆ ಎಷ್ಟಿದ್ರೂ ಮಗನೇ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ತಾಯಿ ಕಡೆಯಿಂದ ಅಮ್ಮ ಹೀಗೆ ಮಾಡ್ಬೋದಾಗಿತ್ತಾ, ನಿಮ್ಮ ಕಡೆಯಿಂದ ಏನು ಬರುತ್ತೆ, ಈ ಥರ ಏನಾದರೂ ಫೀಡ್ಬ್ಯಾಕ್ ಏನಾದರೂ ತೊಗೊಂಡಿದ್ದು ಆ ಥರ ಏನಾದರೂ ಘಟನೆ ಇದೆಯಾ ಸರ್? ಸರ್, ನನ್ನ ತಾಯಿ ಫುಲ್ ಪಾಠ ಕಲಿಸಿದ್ಮೇಲೆ ಪ್ರಪಂಚಕ್ಕೆ ಬಿಟ್ಕೊಟ್ಟಿದ್ದು ನನ್ನ. ಸೊ ಅದಾದಮೇಲೆ ಅವರು ಪಾಠ ಹೇಳ್ಕೊಟ್ಟಿಲ್ಲ, ನಾನು ಕೇಳಿಲ್ಲ ಸರ್. ಆಮೇಲೆ ನೀವು ಹೇಳಿದ್ರಿ ಸಿನಿಮಾನ ಯಾವ ಇಂಟೆನ್ಷನಲ್ಲಿ ಇಟ್ಕೊಂಡು ನೋಡಲಿ ಅಂದ್ಬಿಟ್ಟು ಅಂತ. ನಾನು ನಿಮ್ಮ ನ್ಯೂಸ್ ಹಾಕ್ಬೇಕಾದ್ರೆ ಇಂಟೆನ್ಷನ್ ಇಟ್ಕೊಂಡು ನ್ಯೂಸ್ ಹಾಕಲ್ಲ, ಏನು ಹೇಳ್ತೀರಾ ಅಂತ ನೋಡೋಕೆ ಹಾಕೋದು. ಹಾಗೆ ಸಿನಿಮಾನು ಏನು ಹೇಳ್ತೀವಿ ಅಂತ ನೋಡೋಕೆ ನೋಡಿ ವಿಷಯ ಇರ್ಬೋದು. ಮ್ಯಾಕ್ಸ್ ಅಂತ ಹೆಸರಿಟ್ಟಿದ್ದೀರಾ ಸರ್? ಮ್ಯಾಕ್ಸ್ ಅಂತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ನೇಮ ಅಥವಾ ಏನು ಸರ್ ಅದು? ಎಸ್ ಸರ್, ಅರ್ಜುನ್ ಮಹಾಕ್ಷಯ್ ಅಂದ್ಬಿಟ್ಟು ಪಾತ್ರದ ಹೆಸರು. ಒಬ್ಬ ಬಹಳ ನಿಷ್ಠಾವಂತ ಅಧಿಕಾರಿ ಆಗಿರ್ತಾರೆ. ಅವರಿಗೆ ಒಂದು ಅಂಡರ್ವರ್ಲ್ಡ್ ಫೀಲ್ಡಲ್ಲಾಗಲಿ ಇನ್ನೊಂದಾಗಲಿ ಅವರೆಲ್ಲರೂ ಆ ವ್ಯಕ್ತಿಗೆ ಹೆದರ್ಕೊಂಡು ಅವ್ರುಗಳು ಕರೆಯೋ ಹೆಸರು ಮ್ಯಾಕ್ಸ್.